ಮಾತಾಡ್ತಾರೆ, ವಿನಯ್ ಮಾತಾಡ್ತಾರೆ, ವರ್ತೂರ್ ತುಕಲಿ ಮಾಮೂಲಿ ಅವ್ರದ್ದು ಬ್ಯಾಚ್, ಅದೊಂದು ಸಪ್ರೇಟ್ ಲೋಕ ಅಲ್ಲಿ. ಸೊ ಅವ್ರು ಮಾತಾಡಕ್ಕಂತಾನೆ ಕೂತ್ಕೋತಾರೆ. ಇವ್ರಂತಂದ್ರೆ ಸನ್ನಿವೇಶಗಳು ನಡೆದಾಗ ಹಿಂದೆ ಮಾತಾಡೋದು ಹೆಚ್ಚಾಗತ್ತೆ. ಇನ್ನೊಂದು ಬೆಂಕಿ ಜೋಡಿ ತುಂಬಾ ಫೇಮಸ್ ಆದ ನಂತರ ಹೊರಗಡೆ ಬಂದಾಗ್ಲೇ ಗೊತ್ತಾಗಿದ್ದು ನನಗೆ ಇದು ಈ ಲೆವೆಲ್ಗೆ ಕಾಣಿಸ್ತಾ ಇದೆ ಅಂತ. ಅಲ್ಲಿ ನಮ್ಗೆ ಅದು ತುಂಬಾ ಸಣ್ಣ ವಿಷಯ, ತುಂಬಾ ಕ್ಯೂಟ್ ಆಗಿತ್ತು ನೋಡೋರು ಆ ತರದಲ್ಲಿ ಇದ್ದಿತ್ತು. ಅದೇ ಅಂದ್ರೆ ತೀರಾ ಸಣ್ಣ ವಿಷಯ, ಎಲ್ಲ ಒಂದು 5 minutes ಅಲ್ಲಿ ನಡೆದಿರುತ್ತೆ, ಇಡೀ 24 hours ಅಲ್ಲಿ. ಅದು ಹೊರಗಡೆ ಇಷ್ಟು ಕಾಣಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದ್ದೇನೆ ಈಗ ನಾನು ಹೊರಗಡೆ ಬಂದ್ಮೇಲೆ. ಬಟ್ ಈಸ್ ಅ ನೈಸ್ ಪರ್ಸನ್, ಈಸ್ ವೆರಿ ಇನ್ನಸೆಂಟ್. ಸೊ ಇನ್ನಸೆಂಟ್ ಆಗಿರೋದು ನನಗೆ ಅಲ್ಲೊಂಚೂರು ಇಷ್ಟ ಆಗೋದು. ಸೊ ನಾನು ಅವ್ರ ಮಾತಿಗೆ ಇದು ಮಾಡ್ತಿದ್ದೆ, ರೆಸ್ಪೆಕ್ಟ್ ಕೊಡ್ತಿದ್ದೆ. ಅಂಡ್ ಯಾರೇ ಮಾತಾಡಿದ್ರು ಕೂಗಾಡ್ತಿದ್ದೆ, ಅವ್ರು ಮಾತಾಡಿದ್ರೆ ನನಗೆ ಕೂಗಾಡ್ಬೇಕು ಅಂತ ಅನಿಸ್ತಿರ್ಲಿಲ್ಲ. ಸಣ್ಣ ಪುಟ್ಟ ಜಗಳಗಳ ಮಧ್ಯದಲ್ಲಿ ಆಗ್ತಾನೆ ಇರ್ತಿತ್ತು. ಬಿಕಾಸ್ ಐ ಯೂಸ್ ಟು ಫೀಲ್ ದಟ್ ಅವ್ರಿಗೆ ಸೆಂಟೆನ್ಸ್ ಫ್ರೇಮ್ ಮಾಡಕ್ ಬರಲ್ಲ, ಬಟ್ ಹೇಳ್ತಿರೋಂಥ ಒಪಿನಿಯನ್ ನೇರವಾಗಿದೆ ಅಂತ. ತುಂಬಾ ರಿಯಲ್ ಅನ್ಸ್ತಾರೆ ಮನುಷ್ಯ. ಸೊ ಹಾಗಾಗಿ ಹೆಚ್ಚು ಮಾತಾಡ್ತಿದ್ದೆ, ಅಥವಾ ಅವ್ರು ಮಾತಾಡಿದಾಗ ನಾನು ಕೂಗಾಡ್ಕೊಂಡು ಅಥವಾ ಬೇಜಾರು ಮಾಡ್ಕೊಂಡು ಜಾಸ್ತಿ ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಸಣ್ಣ ಪುಟ್ಟ ವಿಚಾರಗಳೆಲ್ಲ ಆಗೋದಷ್ಟೇನೆ. ಬಟ್ ಅದು ಇಷ್ಟು ಚೆನ್ನಾಗಿ ಅಥವಾ ಈ ರೀತಿಯಾಗಿ ಕಾಣಿಸುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಹೊರಗಡೆ ಬಂದಾಗ ಗೊತ್ತಾಗಿದ್ದು. ವೀಕೆಂಡ್ ಅಲ್ಲಿ ಕೂಡ ಸುದೀಪ್ ಸರ್ ಕೂಡ ಈ ನಿಮ್ ಜೋಡಿ ಬಗ್ಗೆ ಮಾತಾಡ್ತಿದ್ರು. ಅವ್ರು ಸುದೀಪ್ ಸರ್ ಬಂದಾಗ್ಲೆಲ್ಲ ಏನೋ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಿದ್ರು. ಅವಾಗ ಏನ್ ಅನ್ಸುತ್ತೆ ಅಂತ ನಿಮ್ಗೆ? ಅಂದ್ರೆ ಅದೇನೋ ಒಂದ್ ಸಣ್ಣತನ ಆಗಿದ್ದು ಯಾಕೆ ಅಂತ ಅನ್ಸೋದು. ಆಮೇಲೆ ಪ್ರತಿ ಸಲ ಸರ್ ಕೇಳ್ಬೇಕಾದ್ರು ಸರ್ ಆ ಥರದ್ದೇನು ಇಲ್ಲ ಅಂತ ಹೇಳ್ಬೇಕಾದ್ರೆ ಮತ್ತೆ ಅವ್ರು ಅದಕ್ಕೆ ರೇಗ್ಸೋರು. ಈ ತರದೇನ್ ನಾವು ನಡೆಸ್ತಾ ಇಲ್ಲ, ನುಲಿಬೇಡಿ ಅಂತ, ನಿಮಗ್ ಸೂಟ್ ಆಗಲ್ಲ ಅಂತೆಲ್ಲ ಹೇಳೋರು. ಅಂದ್ರೆ ಸಡನ್ ಆಗಿ ಆ ರೀತಿ ಏನೋ ಒಂದು ಎಕ್ಸ್ಪ್ರೆಷನ್ ಬಂದಾಗ ಅದನ್ನ ಹೆಂಗ್ ತಗೋಬೇಕು ಅಂತ ಗೊತ್ತಾಗಲ್ಲ. ನಾವು ಹೊರಗಡೆಯಿಂದ ನೋಡಿರಲ್ವಲ್ಲ. ಸೊ ಅಲ್ಲೇನ್ ನಡೀತಿದೆ, ಇವ್ರು ರೇಗಿಸ್ತಿದಾರೆ ಅಂತ ಅವರು ರೇಗಿಸ್ತಿದಾರೆ ಅಂದ್ಕೊಂಡು ನಾವು ಸಾಧ್ಯ ಆದಷ್ಟು ಲೈಟ್ ಆಗಿ ತಗೊಳ್ತಿದ್ವಿ. ಬಟ್ ಹೊರಗಡೆ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಆ ರೀತಿಯಾಗಿ ಕಾಣಿಸ್ತಿದೆ ಅಥವಾ ಹೆಚ್ಚಾಗಿ ಕಾಣಿಸ್ತಿದೆ ಅಂತ. ಅಂಡ್ ನಾನು ನಿರ್ಧಾರಗಳನ್ನ ಹೇಳ್ಬೇಕಾದ್ರೂ ಅಷ್ಟೇ, ಅಲ್ಲಿ ನಾನು ಲೈಟ್ ಆಗೇನೆ ಹೇಳ್ತಾ ಇದ್ದೆ. ಹೊರಗಡೆ ಬಂದು ನೋಡಿದಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಅಥವಾ ತುಂಬಾ ದೃಢವಾಗಿ ನಿರ್ಧಾರಗಳನ್ನ ಕೊಡ್ತಾ ಇರೋ ಹಾಗೆ. ಅಂಡ್ ಆ ಪದಗಳನ್ನು ನಾವೇನ್ ಬಳಸ್ತೀವಿ ಅದು ತುಂಬಾ ನಾಟುತ್ತೆ, ಆ ರೀತಿಯಾಗಿ ಕಾಣಿಸ್ತಿದೆ ಅಂತ ನನಗೂ ಆಚೆ ಬಂದು ನೋಡಿದಾಗ್ಲೇನೆ ಗೊತ್ತಾಗಿದ್ದು. ಹೇಳ್ತೀನಿ ಅಂತ ಗೊತ್ತಿತ್ತು, ಬಟ್ ಅಷ್ಟು ಡೀಪ್ ಆಗಿ ಟಚ್ ಆಗೋ ತರ ಹೇಳ್ತೀನಿ ಅಂತ ನನಗೂ ಗೊತ್ತಿರ್ಲಿಲ್ಲ. ಆಚೆ ಬಂದು ನೋಡಿದಾಗ ಓ ನಾನು ಹಿಂಗೂ ಮಾತಾಡ್ತೀನಿ ಅನ್ನೋ ತರ ನನಗೂ ಅನ್ಸಿದ್ದು ಉಂಟು. ನೀವು ಕಾಲ್ಗೇಟ್ ಆಗಿ ಹೊರಗಡೆ ಬಂದಾಗ ಕೂಡ ಅವರು ಬೆಂಕಿಗೆ ಏನಾಯ್ತೇನೋ ಏನೋ ಎಲ್ಲ ನನ್ನಿಂದ ಆಗಿದ್ದೇನೋ ಆ ಥರ ತುಂಬಾ ಇದು ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ನಿಮ್ ಗಮನಕ್ಕೆ ಬಂದಿರುತ್ತೆ ಅದು? ಹೌದು. ಅಂದ್ರೆ ಅದು ಬಂದ ತಕ್ಷಣ ಅವರೊಂದು ಎಕ್ಸ್ಪ್ರೆಷನ್ ಅಷ್ಟೇನೆ, ಸಮಾಧಾನದೊಂದು ಫೀಲು. ಅದ್ರ ಜೊತೆಗೆ ನನ್ನಿಂದ ಆಗೋಯ್ತಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಪಾಪ ಅವರಲ್ಲಿತ್ತು. ಇಟ್ಸ್ ಅನ್ ಆಕ್ಸಿಡೆಂಟ್, ಏನು ಮಾಡೋಕ್ಕಾಗಲ್ಲ. ಬಟ್ ಎಸ್, ಆ ಒಂದು ಸಮಯದಲ್ಲಿ ನಾವೊಂದು ಸ್ವಲ್ಪ ಹೆಚ್ಚೆ ಕ್ಲೋಸ್ ಆದ್ವಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ಮನೇಲಿ ಹೇಗಾಗುತ್ತೆ ಅಂತಂದ್ರೆ ಯಾರು ಕೇರ್ ಮಾಡೋರೇ ಇಲ್ಲ, ಯಾರು ನಮ್ಗೆ ನೋವು ಅಂದಾಗ ಬರೋರೇ ಇಲ್ಲ ಅಂತ ಜಾಸ್ತಿ ಫೀಲ್ ಆಗುತ್ತೆ. ಆ ಸಮಯದಲ್ಲಿ ಅವ್ರು ಇದ್ರಲ್ಲ, ಸೊ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಬಟ್ ತುಕಾಲಿ ಅವರು ಅಷ್ಟೇ, ಯಾವತ್ತಾದ್ರೂ ಸ್ಪೆಷಲಿ ನನಗೇನೋ ನೋವಾಯಿತು, ನಾನು ಬೇಜಾರು ಮಾಡ್ಕೊಂಡು ಕೂತಿದ್ದೆ ಅಥವಾ ಎಲ್ಲೋ ಒಂದು ಕಡೆ ಹತ್ಕೊಂಡಿದ್ದೆ ಅಂತ ಅಂದಾಗ ನೀನು ಬೆಂಕಿ, ನೀನು ಅಳಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ಎನರ್ಜಿ ಕೊಡಕ್ಕೆ ಬರೋರು. ಕಳಪೆ ಅಂತ ಜೈಲ್ಗೆ ಹೋದಾಗಷ್ಟೇ ನಿನ್ನಷ್ಟು ತರಕಾರಿ ಫಾಸ್ಟಾಗಿ ಕಟ್ ಮಾಡೋರು ಯಾರೂ ಇಲ್ಲ, ಈ ರೀತಿಯಾಗಿ ಹೇಳ್ತಾ ಹುರಿದುಂಬಿಸ್ತಾರೆ. ಸೊ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಮಾತಾಡ್ತಾರೆ, ಹೌದು ಅವ್ರ ಝೋನ್ ಅದು, ಅದನ್ನೇನು ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರು ಮಾತಾಡ್ತಾರೆ, ಒಬ್ಬೊಬ್ರು ಮಾತಾಡೋ ರೀತಿ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇನೆ. ಸೊ ಲೈಕ್ ಅದರಿಂದ ಅವ್ರು ಇನ್ಯಾವುದೋ ಒಂದು ವಾದಕ್ಕೆ ಸಿಲುಕ್ತಾರೆ. ಬಟ್ ಸ್ಟಿಲ್ ಅವರ ಒಂದು ವೇ ಆಫ್ ಟೆಲ್ಲಿಂಗ್ ಇದೆಯಲ್ಲ, ಲೈಕ್ ನಿನ್ನೊಂದು ಎನರ್ಜಿ, ನೀನು ಪಾಸಿಟಿವ್ ಆಗಿರ್ಬೇಕು ಅಂತ. ಐ ಆಲ್ವೇಸ್ ಟೆಲ್ ಐ ಆಮ್ ಎ ಪಾಸಿಟಿವ್ ಪರ್ಸನ್ ಅಂತ. ಬಟ್ ನಮಗೂ ಲೋ ಫೀಲ್ ಆಗುತ್ತೆ. ನಂಗೆ ಗೊತ್ತು ನಾನು ಸ್ಟ್ರಾಂಗ್ ಇದ್ದೀನಿ ಅಂತ. ಬಟ್ ಸ್ಟ್ರಾಂಗ್ ಇದ್ದೀನಿ ಅಂತಾನೆ ಬಾಣಗಳು ಜಾಸ್ತಿ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ ವಿಚಾರಗಳು ಆ ಥರ ಇದ್ದಾಗ. ಬಟ್ ದೀಸ್ ಟು ಪ್ಲಸ್ ಕಾರ್ತಿಕ್, ಸೊ